ಪ್ರೀತಿಯ ಸುಷ್ಮಾ ಕನ್ನಡತಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನಂದು ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ. ಟೈಮ್ ಅದು ನಿಂತೈತಿ ಫ್ರೆಂಡ್ಸ್. ಟೈಮ್ ಬಂದು 7:45 ಆಗತ್ತೆ. ಇವತ್ತು ನನ್ನ ಕೆಲಸ ಬೇಗ ಆಯಿತು. ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ. ಬನ್ನಿ ಹೊರಗೊಂದು ವ್ಯೂಸ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಮಳೆ ಮಾಡಾಗಿದೆ ಫ್ರೆಂಡ್ಸ್ ನೋಡಿ. ಹೌದಾ, ಎಷ್ಟು ಚೆನ್ನಾಗಿದೆ. ಹಳಿಲೆಲ್ಲ ಚಿವು ಚಿವು ಅಂತ. ಇಲ್ಲಿ ನೋಡಿ, ಇದನ್ನ ಕಿತ್ತಾಕ್ಬೇಕು. ಏನಾದರೂ ಬೇಸಿಗೆ ಕಾಲ ಒಂದು ಹುಳ ಪುಡಿ ಸೇರಿಕೊಂಡ್ರೆ ಮುಗಿದೋಯ್ತು. ಇದರಲ್ಲಿ ಹೂವು ಎಷ್ಟು 4 ಆಗಿದಾವೆ. ಇಲ್ಲಿ 3 ಅಲ್ಲಿ ಬನ್ನಿ ರಂಗೋಲಿ ಹೇಗಾಗತ್ತಂತೇಳಿ ತೋರಿಸ್ಕೊಂಡ್ಬರ್ತೀನಿ ಅಂತ. ನೋಡಿ ಈ ರೀತಿ ರಂಗೋಲಿ. ಬ್ಯಾಡ್ರಿ ಅಣ್ಣ. ಈ ಥರ ಆಗಿದೆ ರಂಗೋಲಿ. ಎಲ್ಲ ಒಣಗಕ್ಕೆ ಬಂದೈತಿ. ಇನ್ನೂ ಯಾರೂ ಎತ್ತಿಲ್ಲ. ಯಾರೂ ಬೇಗ ಹೇಳಲ್ಲ ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ಲೇಟಾಗಿ ಆರಾಮಾಗಿ ಮಕ್ಕೊಂಡು ಹೇಳ್ತಾರೆ. ಎಲ್ಲರೂ ಬಿಸ್ನೆಸ್ನವರು ಜಾಬ್ ಮಾಡೋರು ಅವರಿದ್ದಾರೆ. ಆರಾಮ್ ಮಕ್ಕೊಳ್ತಾರೆ, ಆರಾಮ್ ಎದ್ದೇಳ್ತಾರೆ, ಆರಾಮ್ ಎಂಜಾಯ್ ಮಾಡ್ಕೊಂಡಿರ್ತಾರೆ. ನಮ್ಮಂತಾರೆ ಏನು ಮಾಡೋಣ ಅಲ್ವಾ? ಇಷ್ಟೇ ಟೀ ಮಾಡ್ಕೊಂಡಿನಿ ಸ್ವಲ್ಪ. ಹಾಂ, ಗುಳ್ಳೆ ಆಗ್ಬಿಟ್ಟವು ಬಾಯೆಲ್ಲ. ಏನೋ ಊಟ ಮಾಡೋಕ್ಕೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಇದು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಲ್ಲ, ಗುಳ್ಳೆ ಆಗ್ಬಿಡತ್ತವು. ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಹೇಳ್ತು ಸರ್. ನೋಡಿ, ನಿನ್ನೆ ಐಬ್ರೋ ಮಾಡಿಸ್ಕೊಂಡೆ. ಸನ್ನಿಧಿ ಅಕ್ಕ ಕರ್ಕೊಂಡು. ನಾ ಇಲ್ಲಿ ಹಂಗೆ ಹೋಗೋದಿಲ್ಲ ಫ್ರೆಂಡ್ಸ್. ನನಗಷ್ಟು ಅಭ್ಯಾಸ ಇಲ್ಲ ಇಲ್ಲಿ ಹೊರಗೆ ಒಬ್ಬಳೇ ಹೋಗಿ. ಹಂಗಾಗಿ ನಾನು ಇಲ್ಲಿ ಹೋಗಿ ಒಬ್ಬಳೇ ನಾನು ಎಂದು ಸುಮ್ಮನೆ ಏನೋ ಇದು ಮಾಡೋಕ್ಕೆ ಹೋಗಂಗಿಲ್ಲ. ಅವು ಮೊದಲಿದ್ದೇನೋ ಅಭ್ಯಾಸ ಬಂತಂದರೆ ಹೋಗ್ತೀವಿ. ಇಲ್ಲಾಂದ್ರೆ ನಮ್ಮ ಮನೆಗೆ ಅಂಥದ್ದೇನು ಕಲಿಸಿಲ್ಲ. ಅಲ್ಲಿ ಇಲ್ಲಿ ಅಡ್ಡಾಡೋದು ಅದು. ಏನಾದರೂ ಹೋದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ, ಅಷ್ಟು ಬಿಟ್ಟರೆ ಬೇರೆ ಇಲ್ಲಿ ಹೋಗಿಲ್ಲ. ಒಬ್ಬಳೇ ಎಂದು ಹೋಗಿಲ್ಲ ನಾನು. ಅದು ಫ್ರೆಂಡ್ಸ್ ಜೊತೆ ಹೋಗೋದು ಕಡಿಮೆನೇ ನಾವು. ಈ ಥರ ನೋಡೋಣ ಏನಾಗ್ತದೆ. ಸುಮ್ಮನೆ ಕಿಟಿ ಮನುಷ್ಯ. ಬ್ಲಾಗ್ಸ್ನ ನೋಡ್ಕೊತ ಹೋಗಿ ಡೈಲಿ. ಸೊಳ್ಳೆ ನೋಡಿ, ಸೊಳ್ಳೆ ಜಾಸ್ತಿ ಆಗಿಬಿಟ್ಟಿದವು. ಸೊಳ್ಳೆ ಕಾಯಿಲೊಂದಿಲ್ಲ. ಸೊಳ್ಳೆ ಅಂದ್ರೂ ನೈಟ್ ಜಗ್ಗಿ ಕಡಿತಾವೆ ಫ್ರೆಂಡ್ಸ್. ಯಪ್ಪ ಎಷ್ಟು ಕಡಿತಾವಂದರೆ ನಿದ್ದೆ ಬರೋಲ್ಲ ನನಗೆ 3-4 ಗಂಟೆವರೆಗೂ. ಸೊಳ್ಳೆ ಕಾಟಕ್ಕೆ ಕಾಯಿಲೊಂದು ಖಾಲಿ ಆಗಿಬಿಟ್ಟೈತಿ. ಏನು ಮಾಡಬೇಕು ನಿಜ. ನಮ್ಮ ಅಪ್ಪಾಜಿ ಸೊಳ್ಳೆ ಇದ್ವು ಅಂದರೆ ನಮ್ಮ ಅಪ್ಪಾಜಿ ನಿದ್ದಿನ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್. ನಮಗೆ ಸೊಳ್ಳೆ ಕಡಿತಾವಂತ ಹೇಳಿ ಎಷ್ಟು ಇದು ಮಾಡ್ತಿದ್ರು. ಎಲ್ಲನೂ ಒಟ್ಟು ಎಲ್ಲ ರೆಡಿ ನೋಡಿ ಫ್ರೆಂಡ್ಸ್. ಈ ದಿನಕ್ಕೆ ಈ ಥರ ಬೇಕು, ನಮ್ಮ ಮಕ್ಕಳಿಗೆ ಹಿಂಗೆ ಆಗ್ತೈತೆ ಅಂತೇಳಿ. ನಮ್ಮಪ್ಪ ಭಾಳ ಕೇರಿಂಗ್ ಫ್ರೆಂಡ್ಸ್ ಮಕ್ಳ ಮೇಲೆ. ಒಂದು ಈಟ್ ಏನಾರು ಆತಂದ್ರೆ, ನಮಗೇನಾದರೂ ಆತಂದರೆ ನಮ್ಮ ಅಪ್ಪಾಜಿ ಕಣ್ಣಾಗ ನೀರು ಬರ್ತಾವೆ ಅಂತ. ತಂದೆ ತಾಯಿ ಪಡಕ್ಕೆ ಪುಣ್ಯ ಮಾಡಿದ್ವಿ ನಾವು. ಸಾಕು ಅಂಥ ತಂದೆ ತಾಯಿನಾದರೂ ಸಿಕ್ಕಿದಾರಲ್ವ ನಮಗೆ. ಅದೇ ನನ್ನ ಪುಣ್ಯ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್. ನಾನು ಕ್ಲಾಸ್ಗೆ ಹೋಗಿ ರೆಡಿ ಆದ. ಟೈಮ್ ಬಂದು 9:45 ಆಗೈತಿ. ಇದು ಟೈಮು ನಿಂತತಿ, ಹಾಗಾಗಿ ಸೊ ಅದ್ರಾಗ ಆ ಥರ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಬಿಸಿಲು ಅಂದರೆ ಹೆವಿ ಬಿಸಿಲಿದೆ. ಹೊರಗೆ ಕಾಲಿಡೋಕ್ಕೆ ಭಯ ಆಗ್ತೈತಿ. ನೋಡಿ ಇಲ್ಲಿ ಯಾವ ರೀತಿ ಆಗ್ಬಿಟ್ಟೈತಿ ಕಣ್ಣಿನ ಹತ್ರ ಎಲ್ಲ. ನೋಡಿ ನನ್ನ ಫೇಸ್.
ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಬಂದಂಗೆ ಹೋಗಬೇಕು ಜೀವನ ಅಲ್ವಾ. ಯಾಕೋ ಒಂಥರ ಬೇಜಾರಾಗ್ತಿದೆ ಫ್ರೆಂಡ್ಸ್. ಇವನ್ನೆಲ್ಲ ನೋಡಿಕೊಂಡು ಭಾಳ ಬೇಜಾರು ಅನ್ನಿಸ್ತಾ ಇದೆ. ನೋಡಿ ನಂದು ಇವತ್ತು ಔಟ್ಫಿಟ್ ಯಾವ ರೀತಿ ಇದೆ ಅಂತ ಒಂದು ಸೆಕೆಂಡ್ ತೋರಿಸ್ತೀನಿ. ಇದು ನಮ್ಮ ಮಮ್ಮಿ ಕೊಡಿಸಿದ್ದ ಡ್ರೆಸ್ ನನಗೆ. ನೋಡಿ ಯಾವ ರೀತಿ ಇದೆ ಅಂತ ಅಲ್ವಾ. ನೋಡಿ ಅದು ಮಿರರ್ ನಾನೇ ಹೊಡೆದಿರೋದು. ಏನು ಮಾಡೋಕ್ಕಾಗಲ್ಲ, ನನ್ನ ಕೈಗೇನು ತಡೆಯೋಲ್ಲ. ಸಿಟ್ಟು ಬಂತಂದರೆ ಏನು ಉಳಿಯೋದಿಲ್ಲ. ಯಾವ ರೀತಿ ಇದೆ ಫ್ರೆಂಡ್ಸ್ ಡ್ರೆಸ್ ಹೇಳಿ. ಬನ್ನಿ ಹೋಗೋಣ ಕ್ಲಾಸಿಗೆ. ಟೈಮ್ ಆಗಲೇ ಆಗ್ಬಿಟ್ಟತಿ. ನಿನ್ನೆ ಅಂತ ಹೇಳಿದ್, ನಾಳೆ ಅಂತ ಹೇಳಿದ್ರು, ಶುಕ್ರವಾರ ಅಂದ್ರೆ ನಾಳೆ ಎಲ್ಲ ಕಡೆಯಿಂದ ರಜೆ ಇರ್ತೈತೆ, ಎಲ್ಲರೂ ಹಾಡ್ತಾರಲ್ಲ ಹಂಗಾಗಿ. ನೋಡಿ ಫ್ರೆಂಡ್ಸ್, ಶಾರಮಂಟಿ ಮೆಂತೆ ಬೇಳೆ ಹಾಕಿ ಪಲ್ಯ ಮಾಡಾತ್ತಾರ. ಸಾಂಬಾರು ಅನ್ನ ಐತಿ, ಅನ್ನ ಮಾಡಿಟ್ಟಾರ, ಚಪಾತಿ ಮಾಡಿಟ್ಟಾರ, ಸಾಂಬಾರು ಐತಿ, ಪಲ್ಯ ಒಂದು ಮಾಡಿದ್ರೆ ಅಡಿಗಾತು. ನೋಡಿ ನನ್ನ ಮಕ್ಕ ಹೆಂಗಾಗೈತೆ. ಹುಳಿ ಆಡಿ ಬಂದ್ವಿ. ಬನ್ನಿ ಸ್ನಾನ ಮಾಡಬೇಕು. ಸ್ನಾನ ಆಮೇಲೆ ಮಾಡಿದ್ರೆ ಐತಂತ ಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ಸನ್ನಿಧಿ ಅಕ್ಕ ಸಾಯಿಬಾಬನ ಪೂಜೆ ಮಾಡ್ತಾಳಲ್ಲ, ಇವತ್ತು ಮುಗಿತಂತ, ದೇವಸ್ಥಾನಕ್ಕೆ ಹೋಗ್ಕೊಳ್ಳಂತ. ಸೊ ಹಾಗಾಗಿ ಅವಾಗ ಮಾಡಿ ದೇವಸ್ಥಾನಕ್ಕೆ ಕರ್ದಾರ, ಅವಾಗ ಮಾಡಿ ಹೋದ್ರೆ ಮಡಿನೂ ಹಾಕತ್ತಲ್ರಿ. ನೋಡಿ ಹಿಂಗೈತಿ. ಎಲ್ಲ ಮನೆ ಮುಗಿದ್ವು ಆಂಟಿ? ಹಾಂ, ಇಷ್ಟು ಬಿಸಿಲು ಜಾಸ್ತಿ ಐತಿ. ಹಾಯ್ ಮಾಡಿರಿ ನೋಡ್ರಿ. ಹಾಂ, ಹಾಯ್ ಫ್ರೆಂಡ್ಸ್. ಎಲ್ರಿ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೋಡ್ರಿ ನನ್ನ ಮಗ ಕರ್ಗಾಗ್ಬಿಟ್ಟೈತಿ ಬಿಸಿಲಿಗೆ. ಹೋಳಿ ಆಡ್ರಿ, ಹೋಳಿ. ಹೌದ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಹೇಗೋಗುತ್ತೆ ಅಂತಂದು ಹೇಳಿ ಬೆಳಿಗ್ಗೆ ಎಲ್ಲ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ. ಬನ್ನಿ, ಆಂಟಿದು ಮುಗಿತೀನಿ, ಆಂಟಿ ಹೊಂಟ್ರು. ಹಲೋ ಫ್ರೆಂಡ್ಸ್, ಇದು ಸನ್ನಿಧಿ ಅಕ್ಕರ ಮನೆಯಲ್ಲಿ ನೋಡಿ ಇವತ್ತು ಲಾಸ್ಟ್ನೇ ವಾರ. ಸಾಯಿಬಾಬನ ವ್ರತ ಮುಗಿಸಿದಾಳೆ, ಈ ಥರ ಪೂಜೆ ಮಾಡಿದ್ದಾಳೆ. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದಾಳೆ ಅಂತ ನೋಡಿ ಅಲ್ವಾ. ನೋಡಿ ಈ ಥರ ಇಟ್ಟು ಪೂಜೆ ಮಾಡಿದ್ದಾಳೆ. ಇಷ್ಟ ಆಯಿತು. ಈಗ ಇದನ್ನ 5 ಜನ ಮುತ್ತೈದರಿಗೆ ಕೊಡಬೇಕು. ಬನ್ನಿ, ಅಕ್ಕ ಈಗ ಕೊಡ್ತಾಳೆ, ಓಕೆನಾ? ನೋಡಿ ಫ್ರೆಂಡ್ಸ್, ನೀವು ಬರಬೇಡವ ವಿಡಿಯೋದಾಗ, ತಾಯಿ ಡ್ರೆಸ್ ಹಾಕೋಣವರೆಗೂ.
ನೋಡ ಬೇಕಂತ ಹೆಂಗೆ ಬರ್ತಾಳ ನೋಡಿ ಫ್ರೆಂಡ್ಸ್. ಜೇಜಿ ಸನ್ನಿಧಿ ಅಕ್ಕ ಸೀರೆ ಉಟ್ಕೊಂತಾಳೆ. ನನಗೂ ಸೀರೆ ಉಟ್ಕೊಳಬೇಕಂತ ಇತ್ತು ಬಿಡು, ಬಟ್ ಯಾಕಂದ್ರೆ ಶೆಕೆ ಭಾಳ ಐತೆ, ಯಾಕಂದ್ರೆ ನನಗೆ ಮನಸ್ಸಿಲ್ಲ ಸೀರೆ ಉಟ್ಕೊಳ್ಳೋದು. ಸೊ ಹಂಗಾಗಿ ನಾನು ಲಂಗ ಬ್ಲೌಸ್ ಹಾಕ್ಯಂಡೆ. ಆಮೇಲೆ ತೋರಿಸ್ತೀನಿ ವಿಡಿಯೋದೊಳಗೆ, ಬನ್ನಿ. ನಿಕ್ಕು ಬಾ. ನೋಡಿ ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಂಗಿಲ್ಲ, ಬನ್ನಿ ತೋರಿಸ್ತೀನಂತೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ. ಇಲ್ಲ ವಾ ನೋಡ್ರಿ ಕಿಲುಕ್ ಹೆಂಗೈತಿ ಔಟ್ಫಿಟ್ ತೋರಿಸಿ ಕಡೆ ಹೆಂಗೈತಿ. ನಂದು ಹಿಂಗೈತೆ. ಬನ್ನಿ ಹೋಗಿ ಬರೋಣ ಅಂತ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಬೆವ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಶೆಕೆ ಎಷ್ಟೈತಂದ್ರೆ ಅಷ್ಟಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ನಾನು ಹಿಡ್ಕೊತೀನಿ ಕೊಡು. ಏನು ಹಿಡ್ಕೊಂಡ್ಲಿ ನಿಕ್ಕುಮಾ? ಹಾಯ್ ಮಾಡಿಲಿ. ಓಯ್ ನಿಕ್ಕು ನೋಡಿಲ್ಲ ಹಾಯ್ ಹೇಳ. ಹಾಯ್ ಹಾಯ್ ಸೇ ಹಾಯ್. ಹೋಗಿ ಚಾಲ್ ಟು ಫೋನ್ ಹಿಡ್ಕೊಂಡು ಕುಂತಾಳಕಿನ್ ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ನಾವು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಓಕೆನಾ? ನಿಕ್ಕು ಬೇಡ. ಆಯ್ತಿಲ್ಲ ಅಲ್ಗ ಇದು ಮೆಡಿಕಲ್ ಶಾಪ್ ಒಳಗೆ ಸಿಗ್ತೈತೇನ. ಬಾ ನಡಿ ಹೋಗೋಣ. ಬಾರ ಬಾರ ನಿಕ್ಕು. ನಿಕ್ಕುಮಾ ನಾ ಹೋಗ್ಲಿ. ಇಲ್ಲೋಡಿಲಿ ಫ್ರೆಂಡ್ಸ್ ನೋಡತ್ತಾರ ನಿನಗೆ. ಇಲ್ಲೋಡಿಲಿ ಲಿಫ್ಟಿಕ್ ಬೇಡ. ಅದ್ದು ಬಂದ್ಲು. ಅದ್ದು ಬಾ ಲಿಫ್ಟಿಕ್ ಕೊಡ್ತೀನಿ ಬಾ. ಅದ್ದು ಬರಂಗಿಲ್ಲ ಆಯ್ಕೆ. ಹಾಯ್ ಮಾಡೆ ಮಾಡಲ್ಲ. ಕತ್ಲದಾಗ ಏನು ಕಾಣಿಸಂಗೇ ಇಲ್ಲ. ಈಗ ಹೊಂಟ್ರಿ ನೀವು? ಹೌದು ಬಾನೇ ಬರ್ರಿ ಬರ್ರಿ ಬರ್ರಿ. ಬಂದು ಪಾಪ ಬರ್ರಿ ಪಾಪ ಬೇಕು ಅಂತ ಬ್ಯಾಡಪ್ಪ ಅಡಿಕೆ ಹಾಕ್ಬಿಟ್ಟು ನಾಳೆ ಕೈ ಹಿಡ್ಕೊ. ಅದಾವೇನು ಇದ್ರಾಗ? ಇಲ್ಲ ಫ್ರಿಜ್ನಾಗ ಎಲ್ಲಿ ಬಾಳೆನೆಲ್ಲ ಅಲ್ಲೇ. ಹೌದಲ್ಲ ಬರ್ರಿ ಬರ್ರಿ. ನೋಡಿ ಫ್ರೆಂಡ್ಸ್, ಸನ್ನಿಧಿ ಅಕ್ಕ ಬಾಳೆಹಣ್ಣು ಮರ್ತು ಬಂದುಬಿಟ್ಟಾಳ, ತೊಗೊಂಬರಕ್ಕೆ ಹೋಗಾಳ. ಇಲ್ಲಿ ಇತ್ಕೊಂಡಿವಿ ನಾವು. ಆಂಟಿ ಹಾಯ್ ಮಾಡ್ರಿ. ತಡ್ರಿ ಬೇಡ ಹಾಯ್ ಮಾಡ್ರಿ. ಹಾಯ್ ನೋಡಿ ಫ್ರೆಂಡ್ಸ್, ಇವ್ರು ಅವತ್ತು ಪಲಾವ್ ತೋರಿಸಿದಾರಲ್ಲ, ಈ ಆಂಟಿನೇ ಮಾಡಿದ್ದದು ಪಲಾವ್ನ. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಅಡುಗೆ ಮಾಡ್ತಾರೆ ಆಂಟಿ. ಥ್ಯಾಂಕ್ ಯು. ನಿಕ್ಕು ಎಲ್ಲದಿ ಮಾ? ಚರಂಡಿ ಐತಿ ಬಂಗಾರ. ಈ ಕಡೆ ಬಾ, ಈ ಕಡೆ ಬಾ. ಇಲ್ಲಿ ನೋಡಿಲಿ ಫ್ರೆಂಡ್ಸಿಗೆ ಹಾಯ್ ಹೇಳಿ ಬಂಗಾರ. ಜುಟ್ಟನೇ ಬಿಚ್ಕೊಂಡ್ಬಿಟ್ಟು ನೋಡ್ರಿ. ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಣ. ಹಾಂ ಅದು ಹಿಡ್ಕೊಂತೀನಿ ಕೊಡ. ನೀನು ಸೀರೆ ಉಟ್ಕೊಂಡು ಸರಿ ಹೋಗಲ್ಲ. ಮೆಡಿಕಲ್ ಶಾಪ್ ಒಳಗೆ. ಹಾಂ ಬಾ ಇಲ್ಲಿ ಕೈ ಹಿಡ್ಕೊ ಬಾ. ಕೈ ಹಿಡ್ಕೊ ಬಾ ಮಮ್ಮಿ. ಅಪ್ಪಿ ಯಾಕೆ ಪೈ ವಾಪಸ್ ಈಗಲೇ ಅಪ್ಪ ನೀ ಕೈ ಹಿಡ್ದಿರೋ ಒಂದು ಸ್ವಲ್ಪ ಮಾಡ್ತೀನಿ. ಕೊಡಲ್ಲಿ ಇಸ್ಕೊಂತೀನಿ ಅಂತ ನಾನೇ ಕೊಡ್ತೇನೆ.